ಅದನ್ನ ಆ ಕಡೆಗೆ ಬೆಳೆಸಿದ್ರೆ ಅವ್ರು ಔಟ್. ನೀವೇನಾದ್ರು ಈ ಕಡೆ ಅದ್ರ ಮೇಲೆ ಬಿದ್ದು ಆ ಕಡೆ ಬಂದ್ರೆ ಮಡಿಕೆ ನೀವು ಅಂದ್ರೆ ಅಲ್ಲ ಮಡಿಕೆ ಬಿಡಿಸೋದಲ್ಲ, ಇದು 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 ಸೆಂಟ್ರ್ ಇದು. ಓ ಮಡಿಕೆ ಮೇಲೆ ಬಿಡಿಸ್ತಾರೆ. ಬೆಳೆಸಲೂಬಾರ್ದು. ಅದೇ ರೆಡಿ 1 2 3 ಸ್ಟಾರ್ಟ್. ಈಗ ಮತ್ತೆ ಯಾರು ಗೆಲ್ಲಿಲ್ಲ, ಯಾರು ಸೋಲಿಲ್ಲ. ಯಾಕಂದ್ರೆ ಮಡಿಕೆ ಆ ಕಡೆಗೂ ಬೀಳಿಲ್ಲ, ಸಮಾನತೆ. ಇದು ಬಹಳ ಅನ್ಯಾಯಪ್ಪ. ಒಂದ್ ಕೆಲಸ ಮಾಡೋಣ, ಇಬ್ರು ಸೇರಿ ಇವ್ರು ಕೊಟ್ಬಿಟ್ರೆ ಏನು ಮಾಡ್ಲಿಲ್ಲ ಪಾಪ. ನೀವೇ ಗೆದ್ದಿತ್ತು, ನೀವೇ ವಿನ್ನರ್ಸ್. ಇಲ್ಲ ತಾಕತ್ತಿರ ಇನ್ನೊಂದು ರೌಂಡ್ ಮಾಡ್ರಿ. ಇನ್ನೊಂದು ರೌಂಡ್ ಇವ್ರು ಆ ಕಡೆ ಬರಲ್ಲ, ನಾವ್ ಆ ಕಡೆ ಹೋಗೋಣ ಬರ್ರಿ. ಚಂದ್ರು ಮತ್ತು ಸೃಜಾ ಏನು ಕಾಂಬಿನೇಷನ್. ಸೃಜನನ್ಗಿಂತ ಇನ್ನೂ ಚಿಕ್ಕ ಹುಡುಗನ ಥರ ಆಡ್ತಾರೆ ಅಂದರೆ ಸಾಧ್ಯನೇ ಇಲ್ಲ. ಅವ್ರಿಗೆ ಅಷ್ಟೊಂದು ಶಕ್ತಿ ಹೇಗೆ ಬರುತ್ತವಪ್ಪ ಅಂತ ಅನ್ಸುತ್ತೆ. ಈಗ ಮುಂದಿನ ಸುತ್ತನ್ನ ಶುರು ಮಾಡೋಣ. ನೆಕ್ಸ್ಟ್ ರೌಂಡ್ ಏನು ಅಂತ ನಾನು ಅನೌನ್ಸ್ ಮಾಡ್ತೀನಿ. ಏನ್ ಮಾಡಕ್ ಬೇರೆ ಕೆಲಸ ಇಲ್ಲ, ನಿಂಗೆ ಸುಮ್ಮನೆ ಕೂತ್ಕೊ ಅಂತ ತಾನೇ ಹೇಳಿದ್ದು. ಇವತ್ತು ಎಪಿಸೋಡ್ ಬಂದಿಲ್ವಾ ನಾನು ಬಂದಿದ್ದೀನಿ ಅಂತ ಅಷ್ಟಾದ್ರೂ ಮಾತಾಡ್ಬೇಕು ತಾನೆ. ಎಲ್ಲ ಎಪಿಸೋಡ್ ಅಲ್ಲೂ ನೀನೇ ಮಾತಾಡ. ಕರೆಕ್ಟ್ ಅಮ್ಮ, ನೀ ಮಾತಾಡಮ್ಮ, ನೀನ್ ಹೇಳಮ್ಮ. ನೀ ಯಾರ ಕಡೆ ಯೂಸ್ಲೆಸ್ ನೀ ಹೇಳಮ್ಮ. 3 ಗಂಟೆ ಚಾನ್ಸ್ ಕೊಡ್ಬೇಕು. ಅದಕ್ಕೆ ಏನ್ ಹೇಳೋದು? ಮ್ಯಾಜಿಕಲ್ ಟ್ರೈನ್, ಮಿಸ್ಟ್ರಿ ಮ್ಯಾಜಿಕ್ ಬಾಕ್ಸ್. ಮ್ಯಾಜಿಕ್ ಟ್ರೈನ್ ಅಲ್ಲಿ ತರಕಾರಿಗಳಿದೆ. ಈ ಸತಿ ಆ ತರಕಾರಿಗಳನ್ನ ಉಪಯೋಗಿಸ್ಕೊಂಡು ಅಡಿಗೆ ಮಾಡಬಾರ್ದು, ರಂಗೋಲಿ ಮಾಡಬೇಕು. ಡೆಕೋರೇಷನ್ ಯಾವ ತರಕಾರಿ ಏನ್ ಬೇಕಾದ್ರೂ ಉಪಯೋಗಿಸ್ಕೊಂಡು ಮಾಡ್ಬೇಕು. ಇದಕ್ಕೆ ತಾವು ಟೈಮ್ ಎಷ್ಟು ಕೊಡ್ತೀರಾ? ಸಾಕು. ಏನ್ ಬೇಯಿಸ್ಬೇಕಾಗಿತ್ತ? ಅಲ್ಲ ಎಕ್ಸ್ಕ್ಯೂಸ್ ಮೀ ಸುಪ್ರಿಯಾ, ತರಕಾರಿ ಬೇಯಿಸ್ಬಿಟ್ಟಿಡ್ಬೇಕಾಗಿಲ್ಲ, ಹಂಗೆ ಇಡ್ಬೇಕು. ಮಾಡ್ಬೇಕು 10 ನಿಮಿಷದಲ್ಲಿ ಮಾಡೋಕ್ಕಾಗಲ್ವಾ? ಆ 10 ನಿಮಿಷನೇ ಕೊಡೋದು. ನಾನು ನನ್ನ ಹೆಂಡತಿ ಹೇಳಿರೋ ಮಾತನ್ನ ಮೀರೋದಿಲ್ಲ. ಉಂಟಾ ಅಲ್ಲ ಟೇಬಲ್ ಮೇಲೆ. ಓಕೆ 10 ನಿಮಿಷ. ನೀವು 3 ಜನ ಇದ್ದೀರಾ, ಇಲ್ಲಿ 4 ಜನ ಇದ್ದಾರೆ. ನಾವೇನ್ ಮಾಡಕ್ಕಾಗಲ್ಲ, ನಿಮ್ಮ ಟೀಮ್ ಮೆಂಬರ್ ಓಡೋಗ್ಬಿಟ್ರು. ಓಕೆ your time starts now. Come on fast. ಮುಗಿದ್ಮೇಲೆ ಹೇಳ್ತೀವಿ. ಅಲ್ಲ ಏನ್ ಮಾಡ್ತಾ ಇದ್ದೀರಾ ಅಂತ ಅದೇ ಮುಗಿದ್ಮೇಲೆ ಹೇಳ್ತೀವಿ. ನೋಡಂಗಿಲ್ಲ ಎಲ್ಲೆಲ್ಲೆಲ್ಲೂ ಹಬ್ಬ ಹಬ್ಬ ಬಂತು ಯುಗಾದಿ ಹಬ್ಬ ಈ ಸಂಬಂಧ ಬೆಸೆದ ಹಬ್ಬ. ಬಂದ್ರಪ್ಪ ಜಡ್ಜ್ಗಳು. ನೀವೊಂದ್ಸಲ ಕಣ್ ತುಂಬಾ ನೋಡ್ಬಿಡಿ, ಆಮೇಲೆ ನಿಮ್ಗೇನ್ ಅನ್ಸುತ್ತೆ ಹೇಳಿ. ನೋಡ್ರಿ, ನಾವು ಹೆತ್ತವ್ರಿಗೆ ಹೆಗಣ ಮುದ್ದು ಅಂತ ನಾವು ಮಾಡಿದ್ ನಮ್ಗೆ ಚೆನ್ನಾಗಿರುತ್ತೆ. ಅಲ್ಲ ನೀವು ಇಲ್ಲಿಂದ ನೋಡಿದ್ರೇನೆ ಗೊತ್ತಾಗುತ್ತೆ ಏನ್ ಗೊತ್ತಾಗುತ್ತೆ ಏನು ಅಂತ. ಅದು ನೋಡಿದ್ರೆ ಏನು ಅನಿಸ್ತಾ ಇದೆ ಅಂದ್ರೆ, ಈ ಹೋಲಿ ಆಗೋಗಿರುತ್ತಲ್ಲ, ಹೋಲಿ ಮಾರನೇ ದಿನ ಮಾಧುರ್ಯ ಮುಖ ಇದ್ದಂಗಿದೆ. ನನಗೇನು ಗೊತ್ತು ಬಂದಿದ್ದು ಅದು ಹೋಲಿ ಆಡಿರೋ ದಿನ ಹತ್ರ ಇದೆ. ಅದು ಹೆಂಗಿದೆ ಗೊತ್ತಾ, ಅದು ಈ ಪುಟ್ಟ ಮಕ್ಕಳು ಲಗೋರಿ ಆಡ್ಬೇಕಾದ್ರೆ ಬಿದ್ದುಬಿಟ್ಟು ಬಟ್ಟೆ ಎಲ್ಲ ಕಲರ್ ಗಲೀಜ್ ಮಾಡ್ಕೊತಾರ, ಹಂಗೆ ಕಾಣಿಸುತ್ತೆ. ಬಿಳಿ ಬಟ್ಟೆ ಮೇಲೆ ಅದೇನೇನ ಗಲೀಜ್ ಇರುತ್ತೆ, ಏನು ಮಾಡೋಕ್ಕಲ್ಲ. ಆಮೇಲೆ ಅದೇನು ಕಟ್ ಮಾಡ್ಬಿಟ್ಟು ಅದನ್ನ ಟೊಮೆಟೊ ಸುತ್ತಬಿಟ್ಟು ಇಟ್ಬಿಟ್ಟು ಬಾಯಲ್ಲಿ ಅದೇನೋ ಅದೇನು ಅಂತ ಯಾವೊಂದು ಅರ್ಥ ಆಗುತ್ತೆ. ಅದೇನು ಅದನ್ನ ಏನು ಅಂತ ನೋಡಿದ್ರೆ ಏನ್ ಅನ್ಸುತ್ತೆ ನಿಮ್ಗೆ? ಒಂದ್ ನಿಮಿಷ ಇವಾಗ ಅದನ್ನ ನೋಡಿದ್ರೆ ಏನ್ ಅನ್ಸುತ್ತೆ ನಿಮ್ಗೆ?
ಅದನ್ನ ನೋಡಿದ್ರೆ ನಾಗರಾಜ್ ಅವರು ಹೊಸದಾಗಿ ಸೃಷ್ಟಿ ಮಾಡಿರೋ ಒಂದು ಕ್ರೀಚರ್. ನೋ ನಮ್ಮ ಕಾನ್ಸೆಪ್ಟ್ ಅದಲ್ವೇ ಇಲ್ಲ. ಈ ಕಡೆ ಇರೋದು ಚಂದ್ರನ, ಆ ಕಡೆ ಇರೋದು ನಾನು. ಅದು ನಿಮ್ಮ ಅಡಿಗೆ ಬಾಯಿ ಇಟ್ಕೊಂಡಿದ್ದೀವಿ ಅಷ್ಟೇ. ಅದೇ ಸೇಮ್. ಅಲ್ಲ ಕರೆಕ್ಟ್ ಅದೇ ನಾವು ಅನ್ಕೊಂಡಿದ್ದು, ಅದೇ ಕರೆಕ್ಟ್. ನಮ್ಗೇನ್ ಗೊತ್ತಾ, ನಮ್ಗೇನಂದ್ರೆ ರಂಗೋಲಿ ತರ ಇರ್ಬೇಕು ಅಂತ ಹೇಳಿದ್ರು, ಹೂವದ ತರ ಇರ್ಬೇಕು ಅಂತ ಹೇಳಿಲ್ಲ. ನಾವು ರಂಗೋಲಿ ಎಲ್ಲ ಬಿಟ್ಟಿದೀವಿ, ಕಾಣಿಸುತ್ತಲ್ಲ ಡಿಸೈನ್ ಎಲ್ಲ ಮಾಡಿದೀವಿ. ರಂಗೋಲಿ ಬಿಟ್ರೆ ಫಿಲಪ್ ಮಾಡಬಾರ್ದು ಅಂತ ಏನ್ ಹೇಳಿಲ್ಲ, ನಾವು ಫಿಲಪ್ ಮಾಡಿದೀವಿ ರಂಗೋಲಿ ಬಿಟ್ಬಿಟ್ಟು. ನಾನೊಂದು ಮಾತು ಹೇಳ, ನನಗೆ ಈ ಟೇಬಲ್ಗೂ ಏನು ವ್ಯತ್ಯಾಸ ಗೊತ್ತಾಗ್ತಾ ಇಲ್ಲ. ಒಂದೇ ತರ ಇದೆ ಎರಡು. ಅಲ್ಲೂ ಕಿಚನ್, ಇಲ್ಲೂ ಕಿಚನ್, ಕಿಲಾಡಿಗಳು. ಇಲ್ಲ, ಏನಾಗಿದೆ ಅಂದ್ರೆ ಇಲ್ಲಿ ಯಾರೋ ಬಂದು ನೋಡಿದಾಗ ಏನೋ ಎಲ್ಲಾರು ಸೇರ್ಬಿಟ್ಟು ಒಟ್ಟಿಗೆ ಎಲ್ಲ ಬಿಸಾಕ್ಬಿಟ್ಟು ಅಥವಾ ಏನೋ ಟೀಮ್ ವರ್ಕ್ ಅಂತ ಎದ್ಕ ಅನ್ಸುತ್ತೆ. ಅಂದ್ರೆ ಅವ್ರವಾಗ ಇಷ್ಟ ಬಂದಿದ್ದನ್ನ ಅವ್ರವ್ರಲ್ಲಿ ಜೋಡ್ಸ್ಕೊಂಡು ಹೋಗಿದ್ದಾರೆ. ಬಟ್ ಇವರೆಲ್ಲರೂ ಸೇರಿ ಒಂದು ಚೆನ್ನಾಗಿರೋದೇನೋ ಒಂದು ಕಲಾತ್ಮಕವಾಗಿ ಮಾಡ್ಬೇಕು ಅನ್ನೋ ಒಂದು ಒಳ್ಳೆ ನೋಡಿದ ತಕ್ಷಣ ತುಂಬಾ ಕಲರ್ಫುಲ್ ಆಗಿ ಚೆನ್ನಾಗಿ ಕಾಣ್ತಾ ಇದೆ. ಎಲ್ಲರೂ ಗಡಿಬಿಡಿ ಏನೋ ಹಾಕ್ಬಿಟ್ಟು ಓಡೋಗಿ ಯುಗಾದಿ ಅಂತ ಅಷ್ಟೊಂದು ಖುಷಿ. ಸಾಕಪ್ಪ, ಬರೀ ಗಲಾಟೆನೇ ಆಗೋಯ್ತು. ಹೌದು, ಇಬ್ರು ಟೀಮ್ನ ಕ್ಯಾಪ್ಟನ್ಸ್ ಹೋಗಪ್ಪ. ಓ, ನಾವೇ ಕ್ಯಾಪ್ಟನ್ ನೀನು? ಅಯ್ಯ, ನಾನ್ ಸುಮ್ಮನೆ ಪಾರ್ಟಿಸಿಪೇಟ್ ಅನ್ಕೊಂಡಿದ್ದೆ. ಅಯ್ಯಬ್ಬ, ಎಲ್ಲಾ ತರಕಾರಿನೂ ಎಲ್ಲರೂ ಒಂದೇ ಒಂದ್ ನಿಮಿಷ ನಾವು ಚೆಕ್ ಮಾಡ್ಬಿಡ್ತೀವಿ. ಇದೆ ಇಲ್ಲಿದೆ ನೋಡಿ. ಯಾವನ ಕಾಣಿಸುತ್ತದ? ಕಾಣಿಸ್ದೆ, ಅದೇ ನಿಮ್ಗೆ ಕನ್ಫ್ಯೂಸ್ ಮಾಡ್ಬೇಕು ಅಂತಾನೆ ಮಾಡಿದ್ದು. ಕನ್ಫ್ಯೂಸ್ ಮಾಡ್ಬೇಕು ಅಂತಾನೆ. ಹಾ, ಸೈಲೆನ್ಸ್. ಈ ಆಟದ ವಿನ್ನರ್, ಈ ಆಟದ ವಿನ್ನರ್ನ ಅನೌನ್ಸ್ ಮಾಡ್ಲಾ? ಮಾಡಿ ಮಾಡ್ಲಾ? ಮಾಡೇ ಬಿಡ್ಲಾ? ಮಾಡಿ. ಓಕೆ, ಏನ್ ಗೊತ್ತಾ, ದೊಡ್ಡತನ ಅಂತ ಬಿಟ್ಕೊಟ್ಟಿದ್ದೀವಿ. ನಿಮಿಷ ಇದು ದೊಡ್ಡತನ ಅಲ್ಲ ದಡ್ತನ ಹಿಂಗ್ ಮಾಡಿರೋದು. ಮೊದಲನೇ ಸಾರಿ ಚಂದ್ರ ಸರ್ ನೋಡಿದ್ಮೇಲೆ ನಿಮ್ ರಿಯಾಕ್ಷನ್ ಹೇಗಿತ್ತು? ಅವಾಗ ಸೈನ್ಸ್ ನಿಜ ಅಂತ ಅನ್ನಿಸ್ತು. ಸರ್ ನೋಡಿದ ತಕ್ಷಣ ಗುಂಡು ಹೊಟ್ಟೆ ಮತ್ತೆ ಗುಂಡು ತಲೆ ನಿಮ್ಗೆ ಯಾವ್ದು ಇಷ್ಟ? ಅದು ಎರಡಲ್ಲಿ ಹೇಳಕ್ಕಾಗಲ್ಲ ಬಿಡಿ.